ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ನಿನ್ನ ಆರೋಗ್ಯ ಸರಿ ಇದೆಯಲ್ಲ? ಅವತ್ತು ರವಿವಾರ ಬೇರೆ ರವಿವಾರಗಳಿಗಿಂತ ತುಂಬ ವಿಭಿನ್ನ ಆಗಿತ್ತು. ಅವತ್ತು ಹೋಳಿ ಹಬ್ಬವೂ ಇತ್ತು ಮತ್ತು ಚೈತನ್ಯ ಮಹಾಪ್ರಭುಗಳ ಜನ್ಮದಿನವೂ ಆಗಿತ್ತು. ಎಂಥ ಸಹಯೋಗ ನೋಡಿ. ಯಾವ ಶ್ರೀಕೃಷ್ಣನ ಚರ್ಚೆ ಇಲ್ಲದೆ ಹೋಳಿ ಹಬ್ಬ ಅಪೂರ್ಣವೋ ಅದೇ ದಿನ ಚೈತನ್ಯ ಮಹಾಪ್ರಭುವಿನ ಜನ್ಮದಿನ ಆಗಿತ್ತು. ದಕ್ಷಿಣೇಶ್ವರದಲ್ಲಿ ವಿಶೇಷ ಉತ್ಸಾಹ ಇತ್ತು. ಠಾಕೂರರ ಕೋಣೆಗೆ ಬಂದು ನರೇಂದ್ರ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮತ್ತು ಎದುರುಗಡೆ ಹಾಸಿರುವ ಚಾಪೆಯ ಮೇಲೆ ಹೋಗಿ ಕುಳಿತುಕೊಂಡ. ಅವನನ್ನು ನೋಡಿ ಠಾಕೂರು ಎದ್ದು ಬಂದು ಅವನ ಹತ್ತಿರ ಚಾಪೆಯ ಮೇಲೆ ಕುಳಿತುಕೋತಾರೆ. ನಿನ್ನ ಆರೋಗ್ಯ ಸರಿ ಇದೆಯಲ್ಲ? ನೀನು ಗಿರೀಶ್ ಘೋಷ ಹತ್ರ ತುಂಬ ಹೋಗ್ತಿ ಅಂತ ಕೇಳಿದೆ. ನರೇಂದ್ರನಿಗೆ ಆಶ್ಚರ್ಯ ಆಯಿತು. ಮೊನ್ನೆ ಸ್ಟಾರ್ ಥಿಯೇಟರ್ನಲ್ಲಿ ಕೇಳಿದ್ರು ಗಿರೀಶ್ ಜೊತೆ ನಿನ್ನದೇನು ಗೆಳ್ತನ ಅಂತ. ಈಗ ಮತ್ತೆ ಈ ಥರ ಕೇಳ್ತಾ ಇದ್ದಾರೆ. ಮತ್ತೆ ನನ್ನ ಆರೋಗ್ಯಕ್ಕೂ ಇದಕ್ಕೂ ಏನು ಸಂಬಂಧ? ಇಷ್ಟಂತೂ ಸ್ಪಷ್ಟವಾಯಿತು. ಗಿರೀಶ್ರನ್ನು ಮತ್ತೆ ಭೇಟಿಯಾಗೋದು ಇವರಿಗೆ ಇಷ್ಟ ಇಲ್ಲ. ಆದರೆ ಯಾಕೆ? ಗಿರೀಶ್ರಂತೂ ಠಾಕೂರನ್ನೇ ಭಕ್ತಿ ಮಾಡ್ತಾರಲ್ವಾ? ಇವರನ್ನು ಅವತಾರ ಅಂತ ಪೂಜಿಸ್ತಾರೆ. ಠಾಕೂರರು ಅವರ ಮೇಲೆ ಕೃಪೆ ತೋರಿಸಿದ್ದಾರೆ. ಹೌದು, ಯಾವಾಗಲಾದರೂ ಒಮ್ಮೊಮ್ಮೆ ಭೇಟಿ ಆಗ್ತೇನೆ. ಯಾವಾಗಲಾದರೂ ಒಮ್ಮೆ ಅಲ್ಲ, ನೀನು ತುಂಬ ಸಲ ಹೋಗ್ತೀಯ. ಇಷ್ಟು ಒಡನಾಟ ಒಳ್ಳೆಯದಲ್ಲ. ಯಾಕೆ? ಬೆಳ್ಳುಳ್ಳಿಯ ಲೋಟವನ್ನು ಎಷ್ಟು ತೊಳೆದ್ರೂ ವಾಸನೆ ಹೋಗೋದಿಲ್ಲ. ನೀವೆಲ್ಲ ಹುಡುಗರು ಶುದ್ಧ ಆಹಾರದವರು. ಇನ್ನೂವರೆಗೂ ಕಾಮಿನಿ ಕಾಂಚನದ ಸ್ಪರ್ಶ ಕೂಡ ಮಾಡಿಲ್ಲ. ತುಂಬ ದಿನ ಕಾಮಿನಿ ಕಾಂಚನದ ಉಪಭೋಗ ಮಾಡುವುದರಿಂದ ಬೆಳ್ಳುಳ್ಳಿಯ ವಾಸನೆ ಬರುತ್ತೆ. ಅವರನ್ನು ಈ ಥರ ಭೇಟಿಯಾಗೋದು ಒಳ್ಳೆಯದಲ್ಲ. ಭೇಟಿಯಾಗೋದ್ರಿಂದ ಏನಾಗುತ್ತೆ? ಈಗ ನರೇಂದ್ರನ ಹಠ ಮಾತಾಡ್ತಾ ಇತ್ತು. ಪೂರ್ತಿ ಮಾಗಿದ ಹಣ್ಣು ಮತ್ತು ಕಾಗೆ ಕಚ್ಚಿದ ಹಣ್ಣಿಗಿರುವ ವ್ಯತ್ಯಾಸ. ಕಾಗೆ ಕಚ್ಚಿದ ಹಣ್ಣನ್ನು ನೈವೇದ್ಯಕ್ಕೆ ಇಡಲು ಸಾಧ್ಯವೇ ಇಲ್ಲ. ಮತ್ತು ಶುದ್ಧವಾದ ಹೊಸ ಮಡಿಕೆ ಮತ್ತು ದಿನನಿತ್ಯ ಮೊಸರು ಮಾಡುವ ಮಡಿಕೆಗಿರುವ ವ್ಯತ್ಯಾಸ. ಮೊಸರು ಮಾಡೋ ಮಡಿಕೆನ ಎಷ್ಟು ತೊಳೆದ್ರೂ ಅದರಲ್ಲಿ ಹಾಲು ಹಾಕಿದರೆ ಹಾಲು ಒಡೆದೋಗೋ ಸಾಧ್ಯತೆ ತುಂಬ ಇರುತ್ತೆ. ಮತ್ತು ನರೇಂದ್ರನನ್ನು ನೋಡ್ತಾ ಹೇಳಿದರು, ಗಿರೀಶ್ನಂಥ ಗೃಹಸ್ಥರು ಯೋಗವನ್ನು ಇಚ್ಛಿಸ್ತಾರೆ ಮತ್ತು ಭೋಗವನ್ನು. ರಾವಣನ ಹಾಗೆ ನಾಗಕನ್ಯೆ ಮತ್ತು ದೇವಕನ್ಯೆಯರನ್ನು ಪಡೆಯಲು ಇಚ್ಛಿಸಿದ ಹಾಗೆ ಮತ್ತು ರಾಮಪ್ರಾಪ್ತಿಯ ಆಶೆಯನ್ನೂ ಹೊಂದಿದ್ದ. ಅಸುರರು ಎಲ್ಲ ತರಹದ ಭೋಗಗಳನ್ನು ಮಾಡ್ತಾರೆ ಮತ್ತು ನಾರಾಯಣನ ಪ್ರಾಪ್ತಿಯ ಇಚ್ಛೆಯನ್ನು ಹೊಂದ್ತಾರೆ. ನರೇಂದ್ರನ ಮನಸ್ಸಿನಲ್ಲಿ ತುಂಬ ಗೊಂದಲ ಇತ್ತು. ಅವತ್ತು ಠಾಕೂರ್ ಋಷಿಕೇತು ನಾಟಕ ನೋಡಲು ಹೋದಾಗ ಗಿರೀಶ್ಗೆ ಹೇಳ್ತಾ ಇದ್ರು ಬೆಳ್ಳುಳ್ಳಿಯ ವಾಸನೆ ಹೋಗುತ್ತದೆ ಅಂತ. ಇವತ್ತು ನೋಡಿದರೆ ಈಗ ನರೇಂದ್ರ ಹೇಳಿದ, ಗಿರೀಶ್ರು ಮೊದಲಿನ ಸಂಗಡಿಗರನ್ನು ಬಿಟ್ಟಿದ್ದಾರೆ. ನರೇಂದ್ರ ತನ್ನ ಕಡೆಯಿಂದ ಗಿರೀಶ್ರನ್ನು ವಹಿಸ್ಕೊಂಡು ಮಾತಾಡಿದ. ಒಳ್ಳೆಯದು, ಆದರೆ ಹಳೆ ಗೂಳಿಯ ಸಂಸ್ಕಾರ ತುಂಬ ಕಠಿಣವಾಗಿ ಬಿಡಿಸ್ಬೇಕಾಗತ್ತೆ. ಗಿರೀಶ್ ಈಗಂತೂ ಈಶ್ವರ ಚಿಂತನೆಯಲ್ಲೇ ತೊಡಗಿರ್ತಾರೆ. ನರೇಂದ್ರ ವಿರೋಧಿಸಿದ. ಒಳ್ಳೆಯದು. ಈಗ ಅವರ ಸ್ವರ ಸಹಜವಾಯಿತು ಮತ್ತು ತಮ್ಮ ಆಸನದತ್ತ ನಡೆದರು. ಆದರೆ ಅಷ್ಟೊಂದು ಬೈಗಳನ್ನು ಏಕೆ ಉಪಯೋಗಿಸ್ತಾನೆ? ಅಷ್ಟು ಅಭದ್ರ ಭಾಷೆ ಯಾಕೆ? ನರೇಂದ್ರ ಸ್ಪಷ್ಟವಾಗಿ ನೋಡ್ತಾ ಇದ್ದಾನೆ. ಠಾಕೂರರು ಭಯಭೀತರಾಗಿದ್ದಾರೆ. ನರೇಂದ್ರ ಬೇರೆ ಯಾರದೋ ಆಗಿಬಿಡ್ತಾನೆ ಅಂತ. ಯಾರ್ದು? ಗಿರೀಶಂದ? ಠಾಕೂರರನ್ನು ಬಿಟ್ಟು ಯಾರಾದರೂ ಗಿರೀಶನ್ನವರಾಗ್ತಾರಾ? ಮತ್ತು ಗಿರೀಶನ್ನವರಾಗಿ ಠಾಕೂರಿಂದ ಯಾರಾದರೂ ದೂರ ಇರ್ತಾರಾ? ಆದರೆ ಠಾಕೂರರ ಪ್ರೇಮಮಯ ಆಶಂಕೆಯನ್ನು ಏನು ಮಾಡೋದು? ಠಾಕೂರರೇ ಒಮ್ಮೆ ಹೇಳಿದರು, ವ್ಯಕ್ತಿ ಎಷ್ಟು ಪ್ರೇಮದಲ್ಲಿರ್ತಾನೋ ಅವರ ಮೇಲೆ ಅಷ್ಟೇ ಆಶಂಕಿತನೂ ಆಗಿರ್ತಾನೆ ಅಂತ. ಈ ಸಾಕ್ಷಾತ್ ಪ್ರೇಮಮೂರ್ತಿಗೆ ಯಾರಾದರೂ ಅರ್ಥ ಮಾಡಿಸಲು ಸಾಧ್ಯವೇ? ನರೇಂದ್ರನ ಮನಸ್ಸು ತಿಳಿಯ ಆಯಿತು. ಅಷ್ಟೇ ಅಲ್ಲ, ಅವನ ತೇವ ಕಣ್ಣುಗಳು ಈ ಅವತಾರ ಪುರುಷನನ್ನು ನೋಡ್ತಾನೇ ಇದ್ವು.